ಸಮಸ್ತ ಸಿರಿಕನ್ನಡ ವೀಕ್ಷಕರಿಗೆ ನಕ್ಷತ್ರ ನಾಡಿ ವಾರದ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ನಮಸ್ಕಾರ. ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ನಾವು ಮೊದಲ 6 ರಾಶಿಯ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಇನ್ನುಳಿದ 6 ರಾಶಿಗಳ ವಾರದ ಭವಿಷ್ಯ ಯಾವ ತರನಾಗಿದೆ, ಜೊತೆಗೆ ನಿಮ್ಮೆಲ್ಲರ ಸಮಸ್ಯೆಗೆ ಪರಿಹಾರವನ್ನು ಕೂಡ ಗುರುಗಳು ನೀಡುತ್ತಾರೆ. ಹಾಗೆ ಇಂದಿನ ವಿಶೇಷತೆ ಅನ್ನೋದ್ರ ಬಗ್ಗೆ ಗುರುಗಳು ನಿಮಗೆ ಮಾಹಿತಿಯನ್ನ ನೀಡ್ತಾರೆ. ಅದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ಜ್ಯೋತಿಷಿ ಪಂಡಿತ್ ದಿನೇಶ್ ಗುರೂಜಿಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರುಗಳೇ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಗಳೇ. 12 ರಾಶಿಗಳಲ್ಲಿ 7ನೇ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ವಾರದ ರಾಶಿ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿಸ್ಕೊಡಿ. ಹಾಗೆ ಭಾನುವಾರದಿಂದ ಶನಿವಾರದವರೆಗೂ ರಾಶಿ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ತುಲಾ ಲಗ್ನ ತುಲಾ ರಾಶಿ. ತುಲಾ ಲಗ್ನ ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು, ಹಾಗೆ ಬುದ್ಧಿವಂತಿಕೆಯಿಂದ ಓದ್ತಕ್ಕಂಥದ್ದು ಅಂತ ಹೇಳ್ತೀವಿ. 2 ರೀತಿ ಓದ್ತಾರೆ ಯಾರೇ ಆಗಲಿ. ಸ್ವಲ್ಪ ಜ್ಞಾನದಿಂದ ಕಷ್ಟಪಟ್ಟು ಓದ್ತಕ್ಕಂಥದ್ದು, ಕೆಲವೊಂದು ಬುದ್ಧಿವಂತಿಕೆಯಿಂದ ಉಪಯೋಗಿಸಿ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ ಈ ವಾರದಲ್ಲಿ. ಹಾಗೆ ಈ ಒಂದು ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಕೆಲಸದಲ್ಲಿ ಅಡಚಣೆ, ಕೆಲವರಿಗೆ ಕೆಲಸ ಬಿಡೋಣ ಅನ್ನೋ ಒಂದು ಆಲೋಚನೆ ಹೆಚ್ಚಾಗಿ ಕಂಡು ಬರುತ್ತೆ ಈ ತುಲಾ ಲಗ್ನ ತುಲಾ ರಾಶಿಯವರಿಗೆ. ಹಣಕಾಸು ವಿಚಾರದಲ್ಲೂ ಕೂಡ ಬಹಳಷ್ಟು ತೊಂದರೆ ಇರುತ್ತೆ. ತುಲಾ ಲಗ್ನ ತುಲಾ ರಾಶಿಯವರಿಗೆ ಬಹಳ ಕೇರ್ಫುಲ್ ಆಗಿರಬೇಕು. ಯಾಕೆಂದ್ರೆ ಇಲ್ಲಿ 5ನೇ ಮನೆ ಸೂಚ್ಯಾಂಕ ಏನ್ ಮಾಡುತ್ತೆ, ಯಾರಿಗಾರು ಹಣ ಕೊಟ್ಟು ಬಾಳದೇ ಇರತಕ್ಕಂಥ ಸಮಯ. ಬಹಳಷ್ಟು ಜನ ಏನ್ ಮಾಡ್ತಾರೆ, ಹಣ ಕೊಟ್ಬಿಡ್ತಾರೆ, ಏನೋ 1 ಲಕ್ಷ 2 ಲಕ್ಷ ಯಾರಿಗೂ ಕೊಟ್ಬಿಡ್ತಾರೆ. ಆಮೇಲೆ ಜ್ಯೋತಿಷ್ಯದಲ್ಲಿ ಬಂದು ಹೇಳ್ತಾರೆ, ಸರ್ ನಾವು ದುಡ್ಡು ಯಾರಿಗೂ ಕೊಟ್ಬಿಟ್ಟಿದೀವಿ, ಒಂದು 3 ಲಕ್ಷ ಕೊಟ್ಟಿದೀವಿ, ಒಂದು 6 ತಿಂಗಳಾಯ್ತು, 1 ತಿಂಗಳು ಕೊಡ್ತೀನಿ ಅಂತ ಹೇಳಿ 6 ತಿಂಗಳಾಯ್ತು ಅಂತ. ಒಂದು ವೀಕ್ಷಕರು ಅರ್ಥ ಮಾಡ್ಕೋಬೇಕು, ಹಣ ಕೊಡ್ತಕ್ಕಂಥ ಸಮಯ ಏನಾದ್ರು ಕೆಟ್ಟದಾಗಿದ್ದರೆ ಆ ಒಂದು ಸಮಯ ಏನ್ ಹೇಳುತ್ತೆ, ಬಾರದೇ ಇರತಕ್ಕಂಥದ್ದು ಅಂತ ಹೇಳಿ. ಸೊ ಇದಕ್ಕೆಲ್ಲದಕ್ಕೂ ನಾನು ಯಾವಾಗಲೂ ಕೂಡ ನಿಮ್ಗೆ ಹೇಳ್ತಾ ಇರ್ತೀನಿ, ನಮ್ಮ ತರಗತಿಗಳಿಗೆ ಸೇರ್ಕೊಂಡಾಗ ಪ್ರಶ್ನಾಶಾಸ್ತ್ರದ ಮುಖಾಂತರ ನಾವು ಎಲ್ಲರಿಗೂ ಕೂಡ ಅನುಕೂಲಕರ ಮಾಡ್ಕೊಡ್ಬೋದು. ಈಗ ಯಾರಿಗಾರು ದುಡ್ಡು ಕೊಡ್ತಾ ಇದೀವಿ, ಪ್ರಶ್ನಾಶಾಸ್ತ್ರ ಹಾಕಿ ಕೊಟ್ರೆ ಪ್ರಶ್ನಾಶಾಸ್ತ್ರದಲ್ಲಿ ಅವ್ರು ದುಡ್ಡು ವಾಪಸ್ ಕೊಡ್ತಾರಾ ಇಲ್ವಾ ಅಂತ ಅಲ್ಲಿ ಗ್ರಹಗಳೇ ಹೇಳ್ಬಿಡ್ತವೆ. ಅದು ಯಾವ ರೀತಿ ಅಂತ ಹೇಳಿ ನಾನು ತರಗತಿಗಳಲ್ಲಿ ಹೇಳ್ಕೊಡ್ತೀನಿ. ಹಾಗೆ ಮುಂದಿನ ಒಂದು ವಿಚಾರಕ್ಕೆ ತುಲಾ ಲಗ್ನ ತುಲಾ ರಾಶಿಗೆ ಹೋಗೋಣ. ಈ ಒಂದು ದುಡ್ಡಿನ ಕಾಸು ವಿಚಾರದಲ್ಲಿ ಸ್ವಲ್ಪ ತೊಂದರೆಗೆ ಈಡಾಗ್ತಕ್ಕಂಥ ಒಂದು ಸಾಧ್ಯತೆ ಅಧಿಕವಾಗಿದೆ. ಹಾಗೆ ಈ ಒಂದು ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಅತಿಯಾಗಿರ್ತಕ್ಕಂಥದ್ದು. ವಿವಾಹ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು. ಯಾರ್ಯಾರು ತುಲಾ ಲಗ್ನ ತುಲಾ ರಾಶಿಯವರು ಪ್ರೇಮದಲ್ಲಿರ್ತಾರೆ, ಇವಾಗೆಲ್ಲ ಕಾಮನ್ ಆಗಿ ಲವ್ ಕಾನ್ಸೆಪ್ಟ್ ಹೆಚ್ಚಾಗಿದೆ, ಲವ್ ಅಲ್ಲಿದ್ದಾರೆ, ಪ್ರೇಮದಲ್ಲಿದ್ದಾರೆ, ಸ್ವಲ್ಪ ಮನೆ ವಿಚಾರದಲ್ಲಿ ಈ ವಿಚಾರವನ್ನ ಮುಂದಿನ ವಾರ ಸ್ವಲ್ಪ ಆಲೋಚನೆ ಮಾಡಿ ಹೇಳ್ತಕ್ಕಂಥದ್ದು ಒಳಿತಾಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆ ಪ್ರೇಮ ವಿವಾಹದಲ್ಲಿ ಸಕ್ಸಸ್ ಆಗ್ತಕ್ಕಂಥ ಸಾಧ್ಯತೆ ಈ ವಾರ ಕಂಡು ಬರ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೂ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಹಾಗೆ ಈ ಒಂದು ಆರೋಗ್ಯದ ವಿಚಾರದಲ್ಲಿ ಬಂದಾಗ ಬಹಳ ಉತ್ತಮವಾಗಿರ್ತಕ್ಕಂಥ ಸಮಯ ತೋರಿಸ್ತಾ ಇದೆ. ಹಾಗೆ ಕೊನೆಯದಾಗಿ ತುಲಾ ಲಗ್ನ ತುಲಾ ರಾಶಿಯವರಿಗೆ ಸ್ವಲ್ಪ ಯಾವ್ದಾದ್ರು ಒಂದು ಕಬ್ಬಿಣವನ್ನ ದಾನ ಮಾಡಿದ್ದಲ್ಲಿ ನಷ್ಟ ಹೊಂದೋದು ಸ್ವಲ್ಪ ನಿಮಗೆ ಅದರಿಂದ ಚೇತರಿಕೆ ಬರ್ತಕ್ಕಂಥದ್ದು. ಯಾವ್ದಾದ್ರು ಒಂದು ಕಬ್ಬಿಣ, ಬಡವರಿಗೆ ಒಂದು ಕಬ್ಬಿಣವನ್ನು ದಾನ ಮಾಡಿ. ಇಷ್ಟು ತುಲಾ ಲಗ್ನ ತುಲಾ ರಾಶಿಯ ವಾರ ಭವಿಷ್ಯ. ಗುರುಗಳೇ, ಭಾನುವಾರದ ಮೊದಲಿನ ಕಾಲರ್ ರೆಡಿ ಇದ್ದಾರೆ, ನಿರ್ಮಲಾ ಅವರು ಮೈಸೂರಿಂದ. ನಮಸ್ಕಾರ ನಿರ್ಮಲಾ ಅವರೇ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ನಿಮ್ಮ ಮಗಳ ಜನ್ಮ ದಿನಾಂಕವನ್ನ ತಿಳಿಸಿ. 9/6/89 ಇಸ್ವಿ, 1989. 9/6/1989 ಅಲ್ವಾ? ಹುಟ್ಟಿದ ಸಮಯ ತಿಳಿಸಿ. 6:05 ಬೆಳಗ್ಗೆ, ಶುಕ್ರವಾರ. ಬೆಳಿಗ್ಗೆ 6:05. ಹುಟ್ಟಿದ ಸ್ಥಳ ಗೊತ್ತಾ?
ಮೈಸೂರು ಮೇಡಮ್. ಮೈಸೂರು. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಹ್ಮ್. ನಮಸ್ಕಾರ. ನಮಸ್ಕಾರ ಸರ್. 9/6/1989 ಇದ್ರ ಪ್ರಕಾರ ಕರ್ಕಾಟಕ ರಾಶಿ ಸರಿ ಇದೆಯಾ? ಹೌದು ಸರ್, ಹೌದು ಸರ್, ಆಶ್ಲೇಷ ನಕ್ಷತ್ರ. ಹೌದು ಸರ್. ಈಗ ಸದ್ಯಕ್ಕೆ ಅವ್ರಿಗೆ ಚಂದ್ರದಶೆ ನಡೀತಾ ಇದೆ. ಚಂದ್ರದಶೆದಲ್ಲಿ ಏನು ವಿಚಾರ ಕೇಳ್ಬೇಕು? ಸರ್ ಅವಳದು ಇನ್ನೂ ಮ್ಯಾರೇಜ್ ಆಗಿಲ್ಲ ಸರ್, ಅದಕ್ಕೆ ಯಾರನ್ನೂ ಒಪ್ತಾ ಇಲ್ಲ. ಅವಳದು ಇಂಜಿನಿಯರ್ ಅವಳು. ಅದಕ್ಕೆ ನೋಡಿ, ಜಾತಕದಲ್ಲಿ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತಕ್ಕಂಥದ್ದು ಚಂದ್ರದಶೆ ನಡೀತಾ ಇದೆ. ಚಂದ್ರ 7ನೇ ಮನೆ ಅಂತ ಬಂದಾಗ ಇಲ್ಲಿ ನಾನು ಸ್ವಲ್ಪ ಇಲ್ಲಿ ಮ್ಯಾರೇಜ್ ಅಂತ ಹಾಕ್ತೀನಿ, ಅವಾಗ ಸ್ವಲ್ಪ ಕೆಲವರು ಗೊತ್ತಾಗುತ್ತೆ. ಇಲ್ಲಿ ತೋರಿಸಿದಾಗ ಇಲ್ಲಿ 7 ಅಂತ ಬರ್ತಕ್ಕಂಥದ್ದು, ಆ 7ರ ಪಕ್ಕ ಸ್ವಲ್ಪ ಇಲ್ಲಿ ಆರೋ ಮಾರ್ಕ್ ರೆಡ್ ಅಂತ ಬಂದಾಗ ಒಂಟಿಯಾಗಿರಕ್ಕೆ ಇಷ್ಟಪಡ್ತಾರೆ ಅವರು. ಯಾರು ತೋರಿಸಿದ್ರೆ ಅವ್ರಿಗೆ ಹೆಸರಿಡ್ತಕ್ಕಂಥ ಕಾಂಬಿನೇಷನ್ 5-12. ಅವ್ರು ಅದ್ ಸರಿ ಇಲ್ಲ, ಇದು ಸರಿ ಇಲ್ಲ, ಬಲವಂತವಾಗಿ ನೋಡ್ತಾರೆ, ಲಾಸ್ಟ್ ಅಲ್ಲಿ ರಿಜೆಕ್ಷನ್ ಮಾಡ್ತಾರೆ. ಅಥವಾ ಹುಡುಗನ್ನ ನಾನು ಮಾತಾಡ್ಬೇಕು, ಅವ್ನು ಹೇಗೆ ಹಾಗೆ ಹೀಗೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರದಲ್ಲಿ ಬಂದಾಗ ಅವ್ರು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹಂಗ್ ಮಾತಾಡಿದ್ರು ಹಿಂಗ್ ಮಾತಾಡಿದ್ರು ಅಂತ ಹೇಳಿ ಬಂದಿರತಕ್ಕಂಥ ಎಲ್ಲಾ ಒಂದು ಹುಡುಗರನ್ನು ರಿಜೆಕ್ಟ್ ಮಾಡ್ತಕ್ಕಂಥ ಕಾಂಬಿನೇಷನ್. ಇನ್ನೊಂದು ಏನಾದ್ರೂ ಎಲ್ಲಾದ್ರೂ ಈ ಒಂದು ನಡುವೆ ಯಾರಾದ್ರೂ ಒಬ್ರು ಇಷ್ಟ ಆಗಿದ್ದಲ್ಲಿ ಅವ್ರ ಕಡೆಯಿಂದ ರಿಜೆಕ್ಟ್ ಆದಾಗ ಅವ್ರಿಗೆ ಬೇಜಾರಾಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ಮೊದಲು ಬಲಗೈ ಮಧ್ಯದ ಬೆರಳಿಗೆ ಒಂದು ಬ್ಲೂ ಸಫೈರ್ ಇಂದ್ರನೀಲಂ ದಯವಿಟ್ಟು ಹಾಕಿಸಿ, 3 ಮುಖದ ರುದ್ರಾಕ್ಷಿ ಹಾಕಿ, ಅದರ ಜೊತೆಗೆ ವಿಶೇಷವಾಗಿ ಹೆಸರು ಕಾಳನ್ನು ದಾನ ಮಾಡ್ತಾ ಬರ್ತಾ ಇದ್ರೆ 6 ತಿಂಗಳಲ್ಲಿ ಅವ್ರ ಮೈಂಡ್ ಪರಿವರ್ತನೆ ಆಗಿ ಮದುವೆ ಮಾಡ್ಕೋಬೇಕು, ಶೀಘ್ರವಾಗಿ ಮಾಡ್ಕೋಬೇಕು ಅನ್ನೋ ಆಲೋಚನೆ ಬರುತ್ತೆ. ಒಳ್ಳೆದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿ. ಖಂಡಿತ. ಯಾರ್ಯಾರು ವೃಶ್ಚಿಕ ಲಗ್ನ ಮತ್ತೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ್ದಾರೆ, ಫಸ್ಟ್ ವಿದ್ಯಾರ್ಥಿಗಳಿಗೆ ತಗೊಂಡೋಣ. ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಸಮಯ, ಅದ್ಭುತವಾಗಿರ್ತಕ್ಕಂಥ ಸಮಯ. ಹೆಚ್ಚಿನ ವಿದ್ಯಾರ್ಜನೆ ಆಗ್ತಕ್ಕಂಥದ್ದು, ಹೆಚ್ಚು ಓದಿನ ಆಸಕ್ತಿ ಹೊಂದತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಈ ಒಂದು ವೃತ್ತಿಯಲ್ಲಿರ್ತಕ್ಕಂಥವ್ರು, ವೃಶ್ಚಿಕ ಲಗ್ನ ಮತ್ತೆ ವೃಶ್ಚಿಕ ರಾಶಿಯ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕೆಲಸಕ್ಕೆ ಹೋಗಕ್ಕೆ ಆಲಸ್ಯ, ಮನೇಲೇ ಕೆಲಸ ಮಾಡಿದ್ರು ಆಲಸ್ಯ ಹೆಚ್ಚಾಗಿ ಎಲ್ಲೋ ಒಂದು ಕಡೆ ಸ್ವಲ್ಪ ರೆಸ್ಟ್ ಜಾಸ್ತಿ ತಗೊಳ್ಳೋಣ ಅನ್ನೋ ಒಂದು ಮನೋಭಾವ ಬಹಳ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗೆ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಲಾಭ ತೋರಿಸ್ತಾ ಇದೆ. ಹಾಗೆ ಒಂದು ವಿಶೇಷ ಏನು ಅಂತಂದ್ರೆ, ಯಾರು ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಯಾರು ಈ ಮನೆ ವಿಚಾರ ಅಂದ್ರೆ ಈ ಒಂದು ಜಮೀನು ಕೊಳ್ಳಬೇಕು, ಭೂಮಿ ವಿಚಾರದಲ್ಲಿ ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು, ಈ ವಾರ ಭಾನುವಾರದಿಂದ ಮುಂದಿನ ಶನಿವಾರದವರೆಗೂ ಅನುಕೂಲಕರವಾಗಿರ್ತಕ್ಕಂಥದ್ದು. ನಾವೇನಾದ್ರು ಹೋಗಿ ಒಂದು ಸೈಟ್ ತಗೊಳ್ಳೋಣ, ಪ್ರಯತ್ನ ಮಾಡಿ, ಬೇಗ ಸೈಟ್ ಇದೆ, ಮನೆ ಕಟ್ಟಕ್ಕೆ ಪ್ಲಾನ್ ಮಾಡೋಣ, ಒಂದು ಕಾಂಟ್ರಾಕ್ಟರ್ನ ಅಥವಾ ಒಂದು ಆರ್ಕಿಟೆಕ್ಟ್ನ ಕರೆಸಿ ಬೇಗ ಪ್ಲಾನ್ ಮಾಡಿ, ಯಾರ ಜೊತೆ ಆದ್ರೂ ಲೋನ್ ಅಪ್ಲೈ ಮಾಡೋಣ, ಒಂದು ಮನೆ ಕಟ್ಟಕ್ಕೆ ಮಾಡಿ, ಒಂದು ಅಪಾರ್ಟ್ಮೆಂಟ್ ನೋಡಕ್ ಹೋಗೋಣ ಮಾಡಿ, ಅನುಕೂಲಕರವಾಗಿರ್ತಕ್ಕಂಥ ಸಮಯ ಆಗಿರೋದ್ರಿಂದ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿಯವರು ಅತಿ ಶೀಘ್ರವಾಗಿ ಮನೆಯ ವಿಚಾರದಲ್ಲಿ ಖಂಡಿತ ಮುಂದುವರಿಬಹುದು. ಹಾಗೆ ಕೆಲವೊಂದ್ಸತಿ ನಾನು ಜಮೀನ್ ತಗೊಳ್ಬೇಕು ಅಂತ ಬಂದ್ಬಿಡುತ್ತೆ, ಜಮೀನ್ ತಗೊಳಕ್ಕೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ಸಮಯ ಇದಾಗಿದೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಸಮಾಧಾನ ಹೆಚ್ಚು, ಎಲ್ಲೋ ಒಂದು ಪ್ರೀತಿ ಕಳ್ಕೊಳ್ತಕ್ಕಂಥದ್ದು ಅಥವಾ ಪ್ರೀತಿ ಇಲ್ಲದೆ ಇರತಕ್ಕಂಥದ್ದು, ಸ್ವಲ್ಪ ಒಂಟಿತನ ಕಾಡ್ತಕ್ಕಂಥದ್ದು ಮತ್ತೆ ಗಲಾಟೆಗಳು ಸ್ವಲ್ಪ ಕಾಣತಕ್ಕಂಥದ್ದು ತೋರಿಸ್ತಾ ಇದೆ. ಅದರ ಜೊತೆಗೆ ಹೊಸ ಸಂಬಂಧಗಳು ಬಂದಾಗ ಮಾತಿನಿಂದ ಮುರಿದು ಬೀಳ್ತಕ್ಕಂಥ ಒಂದು ಸಾಧ್ಯತೆ ಬಹಳ ಹೆಚ್ಚಾಗಿದೆ. ಹಾಗೆ ಆರೋಗ್ಯದ ವಿಚಾರ ತಗೊಂಡಾಗ ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯ ಇರತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಈ ಒಂದು ಮೆಡಿಸಿನ್ ಟ್ಯಾಬ್ಲೆಟ್ ಅಂತ ಏನ್ ಹೇಳ್ತೀವಿ, ಕರೆಕ್ಟ್ ಟೈಮಿಗೆ ತಗೊಳ್ಳೋದು ಸೂಕ್ತ ಅಂತ ಹೇಳಿ ಸಜೆಸ್ಟ್ ಮಾಡ್ತೀವಿ. ಹಾಗೆ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿಯವರಿಗೆ ಏನು ಒಂದು ವಿಚಾರದಲ್ಲಿ ಮಾಡಬಹುದು ಅಂತಂದ್ರೆ, ಯಾವ್ದಾದ್ರು ನೀಲಿ ವಸ್ತ್ರ, ಬಡವರಿಗೆ ಈ ವಾರದಲ್ಲಿ ನೀಲಿ ವಸ್ತ್ರವನ್ನ ದಾನ ಮಾಡಿದ್ದಲ್ಲಿ ಸ್ವಲ್ಪ ಯಾವ್ದಾದ್ರು ಒಂದು ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಒಳ್ಳೇದಾಗುತ್ತೆ. ಇಷ್ಟು ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ. ಗುರುಗಳೇ, ಮುಂದಿನ ರಾಶಿ ಧನು ರಾಶಿ. ಧನು ರಾಶಿಯವರಿಗೆ ಈ ವಾರದ ರಾಶಿ ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಧನುರ್ಲಗ್ನ ಹಾಗೆ ಧನುರ್ರಾಶಿ. ಧನುರ್ಲಗ್ನ ಧನುರ್ರಾಶಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಓದಿನಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ಪ್ರೆಷರ್ ಅಂತ ನಾವೇನು ಹೇಳ್ತೀವಿ, ವೃತ್ತಿಯ ಒತ್ತಡ ಅಂತ ಏನು ಹೇಳ್ತೀವಿ, ಅದು ಹೆಚ್ಚಾಗಿದೆ. ಹಾಗೆ
ಧನುರ್ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹಣದ ದುಬ್ಬರ ಅಂತ ಕರಿತೀವಿ, ಅಥವಾ ಫೈನಾನ್ಷಿಯಲ್ ಟ್ರಬಲ್ ಅಂತ ಕರಿತೀವಿ. ಕೈಯಲ್ಲಿ ಕಾಸು ನಿಲ್ಲದೆ ಇರತಕ್ಕಂಥದ್ದು ಅಥವಾ ಕೊಟ್ಟಿರ್ತಕ್ಕಂಥ ಹಣ ಬಾರದೇ ಇರತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಾಗಿರೋದ್ರಿಂದ ಹಣದ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತ ಹೇಳಿ ಧನುರ್ ಲಗ್ನದವ್ರಿಗೆ ಸ್ವಲ್ಪ ಸಜೆಷನ್ನು ಹೇಳ್ತಾ ಇದ್ದೀನಿ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಕಮಿಷನ್ ಬರ್ತಕ್ಕಂಥ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿದೆ. ಹಾಗೆ ಈ ಒಂದು ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಮಾತಿನಿಂದ ಸ್ವಲ್ಪ ಸಂಬಂಧಗಳು ಬೆಳೀತಕ್ಕಂಥದ್ದು, ಅಥವಾ ಒಂದು ಎಂಗೇಜ್ಮೆಂಟ್ ವಿಚಾರದಲ್ಲಿ ಮಾತಾಡೋಕ್ಕೆ ಅಥವಾ ಹೊಸ ಸಂಬಂಧಗಳ ಬಗ್ಗೆ ಮಾತಾಡೋಕ್ಕೆ ವಿಶೇಷವಾಗಿ ಲಾಭದಾಯಕವಾಗಿದೆ. ಆರೋಗ್ಯದ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು. ಹಾಗೆ ಫೈನಲ್ ಆಗಿ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಧನುರ್ ಲಗ್ನದವರು ಈ ಏನಾದ್ರು ಸೈಟ್ ವ್ಯಾಪಾರ ಅಥವಾ ಮನೆ ಮಾರಾಟ ಮಾಡ್ತಕ್ಕಂಥದ್ದು, ಜಮೀನು ವ್ಯಾಪಾರಕ್ಕೆ ಈ ವಾರ ಅತ್ಯುತ್ತಮವಾಗಿರ್ತಕ್ಕಂಥದ್ದು, ಉತ್ತಮ ಬೆಲೆ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಸೊ ಯಾರ್ಯಾರು ಧನುರ್ ಲಗ್ನದಲ್ಲಿ ಕೊಟ್ಟಿರ್ತಾರೆ, ಸೊ ಅಂಥವ್ರಿಗೆ ಈ ಒಂದು ಅರ್ಶನವನ್ನ ಗುರುವಾರದ ದಿವಸ ಅಥವಾ ಬೇರೆ ಯಾವುದೇ ಒಂದು ದಿವಸ ಒಂದು ಬಡವರಿಗೆ ಕೊಟ್ಟಿದ್ದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸುದ್ದಿಯನ್ನು ನೀವು ಕೇಳಬಹುದು. ಇಷ್ಟು ಧನುರ್ ಲಗ್ನ, ಧನುರ್ ರಾಶಿಯ ವಾರದ ಭವಿಷ್ಯ. ವೀಕ್ಷಕರೇ, ನೀವು ಕೂಡ ನಿಮ್ಮ ಕುಟುಂಬ ಸಮೇತರಾಗಿ ನವೆಂಬರ್ 23, 2023ರಿಂದ ಜ್ಯೋತಿಷ್ಯ ಶಾಸ್ತ್ರವನ್ನ ಆನ್ಲೈನ್ ಮುಖಾಂತರ ಕಲಿಬಹುದು. ಅದರ ಹೆಚ್ಚಿನ ಮಾಹಿತಿಗಾಗಿ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗುತ್ತೆ. ದಯವಿಟ್ಟು ಆ ನಂಬರ್ಗೆ ಕರೆಯನ್ನ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ನನ್ನ ಆತ್ಮೀಯವಾದ ಸ್ವಾಗತ. ಗುರುಗಳೇ, ನಮ್ಮ ಮುಂದಿನ ರಾಶಿ ಮಕರ ರಾಶಿಯ ಬಗ್ಗೆ ತಿಳಿಸ್ಕೊಡಿ. ಹಾಗೆ ಮುಂದಿನ ಲಗ್ನ ಅಥವಾ ರಾಶಿ ಮಕರ ಲಗ್ನ, ಮಕರ ರಾಶಿ ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಒಂದು ಸಮಯ. ಹೆಚ್ಚಿನ ಜ್ಞಾನಾರ್ಜನೆ, ವಿದ್ಯಾಭ್ಯಾಸ ಅತ್ಯುತ್ತಮವಾಗಿರ್ತಕ್ಕಂಥ ಮಾಡ್ತಕ್ಕಂಥ ಒಂದು ವಿಚಾರ ಈ ಲಗ್ನದವ್ರಿಗೆ ವಿಶೇಷವಾಗಿ ತೋರಿಸ್ತಾ ಇದೆ. ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ಎಲ್ಲಿಂದನೋ ಹಣ ಬಂದು ಸೇರ್ತಕ್ಕಂಥ ಸಾಧ್ಯತೆ. ಯಾರೋ ಕೊಡಬೇಕಾಯ್ತು, ಅವ್ರು ಕೊಡೋದಿಲ್ಲ ಅಥವಾ ಮರ್ತೋಗಿರ್ತಕ್ಕಂಥದ್ದು, ಸಡನ್ ಆಗಿ ನಿಮಗೆ ಹಣ ಬರ್ತಕ್ಕಂಥ ಒಂದು ಸಾಧ್ಯತೆ. ಹಾಗೆ ಮನೆ ಕಟ್ಟುವ ವಿಚಾರದಲ್ಲೂ ಕೂಡ ಅನುಕೂಲಕರವಾಗಿರ್ತಕ್ಕಂಥದ್ದು, ವಾಹನ ಖರೀದಿ ಕೂಡ ಅನುಕೂಲಕರವಾಗಿರ್ತಕ್ಕಂಥದ್ದು. ಅದಲ್ಲದೆ ಯಾರ್ಯಾರು ಮಕರ ಲಗ್ನದಲ್ಲಿ ಇರ್ತಾರೆ, ಮನೆಗೆ ಏನಾರು ಒಂದು ತಗೊಂಡ್ಬರ್ಬೇಕು, ಒಂದು ಟಿವಿ ತಗೊಂಡ್ಬರ್ಬೇಕು, ಒಂದು ಫ್ರಿಡ್ಜ್ ತಗೊಂಡ್ಬರ್ಬೇಕು, ಒಂದು ವಾಷಿಂಗ್ ಮಿಷಿನ್ ತಗೊಂಡ್ಬರ್ಬೇಕು, ಅನುಕೂಲಕರವಾಗಿರ್ತಕ್ಕಂಥ ಸಮಯ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ಬಹಳ ಹೆಚ್ಚು ಲಾಭದಾಯಕವಾಗಿರ್ತಕ್ಕಂಥ ಒಂದು ವಾರ ಆಗಿದೆ ಮಕರ ಲಗ್ನದವ್ರಿಗೆ. ವಿವಾಹೇತರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ವಾರವಾಗಿದೆ. ಹಾಗೆ ಸಂಬಂಧಗಳಲ್ಲಿ ಹೆಚ್ಚು ಬಾಂಧವ್ಯ ಬರ್ತಕ್ಕಂಥ ಒಂದು ಸಾಧ್ಯತೆ, ಕುಟುಂಬದ ಒಂದು ಏನಕ್ಕೆ ಸಮೂಹಕ್ಕೆ ಖಂಡಿತ ಒಳ್ಳೆಯದಾಗ್ತಕ್ಕಂಥದ್ದು. ಹೊಸ ಕುಟುಂಬವನ್ನು ಭೇಟಿ ಮಾಡಿ ಪರಸ್ಪರ ಆನಂದವನ್ನು ಹೊಂದತಕ್ಕಂಥ ಒಂದು ಸಮಯ. ಹಾಗೆ ಹೊಸ ಸಂಬಂಧಗಳಿಗೆ ಕೂಡ ಹೆಚ್ಚಿನ ಒಂದು ಪ್ರಾತಿನಿಧ್ಯತೆ ಇರ್ತಕ್ಕಂಥದ್ದು. ವಧುವರರ ಅನ್ವೇಷಣೆ ಬಹಳ ಉತ್ತಮವಾಗಿ ಸಾಕ್ತಕ್ಕಂಥ ಒಂದು ಸಾಧ್ಯತೆ. ಆರೋಗ್ಯದಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ. ಮಕರ ಲಗ್ನದವರು ಸ್ವಲ್ಪ ಕರಿ ದಾರವನ್ನ ಅಥವಾ ಕರಿ ದಾರದ ಬತ್ತಿ ಅಂತ ಕರಿತೀವಿ, ಲಕ್ಷ್ಮೀ ದೇವಸ್ಥಾನಕ್ಕೆ, ಅಥವಾ ಯಾಕಂದ್ರೆ ಈಗ ನಡೀತಾ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಈಗ ನಮಗೆ ಮಂಗಳವಾರದವರೆಗೂ ದಸರಾ ಇರ್ತಕ್ಕಂಥದ್ದು, ಲಕ್ಷ್ಮೀ ದೇವಸ್ಥಾನಕ್ಕೆ ದಾನ ಮಾಡಿ, ಇಲ್ಲ ಅಂದ್ರೆ ಅಲ್ಲಿ ತಗೊಳ್ಳಲ್ಲ ಅಂತಂದ್ರೆ ಒಂದು ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕರಿದಾರದ ಬತ್ತಿಯನ್ನ ಕೊಟ್ಟಿದ್ದಲ್ಲಿ ವಿಶೇಷವಾಗಿ ಲಾಭದಾಯಕವಾಗಿದೆ. ಇಷ್ಟು ಮಕರ ಲಗ್ನದ ಮತ್ತು ಮಕರ ರಾಶಿಯ ವಿಶೇಷವಾಗಿರ್ತಕ್ಕಂಥ ಒಂದು ವಾರ ಭವಿಷ್ಯ. ಗುರುಗಳೇ, ಮುಂದಿನ ರಾಶಿಗೆ ಹೋಗೋಕ್ಕಿಂತ ಮೊದಲು ನಮ್ಮ ಕಾಲರ್ ರೆಡಿ ಇದ್ದಾರೆ. ಸಂಧ್ಯಾ ಅವರು ಚಿತ್ರದುರ್ಗದಿಂದ. ನಮಸ್ತೆ ಸಂಧ್ಯಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ನಿಮ್ಮ ಜನ್ಮ ದಿನಾಂಕವನ್ನ ತಿಳಿಸಿ. 17/4/94. 17/4/1994 ಅಲ್ವಾ? ಹಾ ಮೇಡಮ್. ಓಕೆ, ಹುಟ್ಟಿದ ಸಮಯವನ್ನ ತಿಳಿಸಿ. ಬೆಳಗಿನ ಜಾವ 5:30 ಮೇಡಮ್. 5:30 ಅಲ್ವಾ? ಹುಟ್ಟಿದ ಸ್ಥಳ? ಇದು ಸ್ಥಳ ಅರಳಹಳ್ಳಿ ಅಂತ ಮೇಡಮ್.
ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುತ್ತೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ, ಏನ್ ಬಗ್ಗೆ ಕೇಳ್ಬೇಕಾಯ್ತು? ಗುರುಜಿ, ನಂದು ಮದ್ವೆ ಆಗಿದೆ ಗುರುಜಿ. ಮದ್ವೆ ಆಗಿದೆ. ಓಕೆ. ದೇವಸ್ಥಿಗೆ ನಡೀತಿದೆ ಗುರುಜಿ. 1994 ಏಪ್ರಿಲ್ 17 ಅಲ್ವಾ? ಗುರುಜಿ. ಮಿಥುನ ರಾಶಿಯಲ್ಲಿ ಹುಟ್ಟಿರೋದು. ಹೌದು. ಮಿಥುನ ರಾಶಿಯಲ್ಲಿ ಆರ್ದ್ರಾ ನಕ್ಷತ್ರ. ಹೌದು. ಗುರುದಶೆ 2025 ನಡೀತಾ ಇದೆ. ಗುರು ಆದ ನಂತರ ನಿಮಗೆ ಶನಿ ದಶ ಪ್ರಾರಂಭ. ನಿಮ್ಮ ಜಾತಕದ ವಿಶ್ಲೇಷಣೆ ಪ್ರಕಾರ ಗುರುದಶ 2025 ನಡೆಯೋದ್ರಿಂದ ಡಿವೋರ್ಸ್ ಅಷ್ಟು ಈಸಿಯಾಗಿ ಆಗೋದಿಲ್ಲ ಅಂತ ಸ್ವಲ್ಪ ಕಾಂಬಿನೇಷನ್ ಹೇಳ್ತಾ ಇದೆ. ಎಷ್ಟು ದಿವಸ ಆಯ್ತು ಡಿವೋರ್ಸ್ ಹೋಗಿ? ಗುರುಜಿ, ನಾನು 21 ಮದ್ವೆ ಆಯ್ತು ಗುರುಜಿ. 3 ತಿಂಗಳು ಅಷ್ಟೇ ನಾನು ಅವ್ರ ಮನೆಯಲ್ಲಿ ಇದ್ದಿದ್ದು. ಓಕೆ. ಅವರು ಅಪ್ಲೈ ಮಾಡಿದ್ರು. ಅವರು 21 ಹಂಗೆ ಇದ್ರು, ಹಾಕಿದ್ರು ಕೋರ್ಟಿಗೆ ಮಾಮೂಲಿ ಇದ್ರಕ್ಕೆ. ಆಮೇಲೆ 22 ಏಪ್ರಿಲ್ ಅಲ್ಲಿ ಡಿವೋರ್ಸ್ ಅಪ್ಲೈ ಮಾಡಿದ್ರು ಗುರುಜಿ. ಅಲ್ಲಿಂದ ನಡೀತೀನಿ 2 ವರ್ಷ. ನೀವೇನ್ ಹೇಳ್ತಾ ಇದ್ರೆ ಅದನ್ನ ಹೇಳ್ತಾ ಇಲ್ವಲ್ಲ, ಅವ್ರು ಅಪ್ಲೈ ಮಾಡಿದ್ರು ಅಂತ ಹೇಳ್ತಾ ಇದ್ರೆ. ನನಗೆ ಹೊಂದ್ಕೊಂಡು ಹೋಗೋಕೆ ಇಷ್ಟ ಇದೆ ಗುರುಜಿ. ಸೊ ನನ್ನ ಹೇಳೋ ಜಾತಕ ಕರೆಕ್ಟ್ ಆಗಿದೆ. ಅಷ್ಟು ಈಸಿಯಾಗಿ ಡಿವೋರ್ಸ್ ಆಗಕ್ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಮುಂದೆ ರಾಹು 2025 ನವೆಂಬರ್ ವರೆಗೂ ಹೀಗೆ ಇರುತ್ತೆ. 2025 ನವೆಂಬರ್ ಆದ ನಂತರ ಬದಲಾವಣೆ ಆಗುತ್ತೆ. ಇದನ್ನ ಹೀಗೆ ನೀವು ಮುಂದುವರಿಸ್ಕೊಂಡ್ರೆ 2025 ನವೆಂಬರ್ಗೂ ಚೂರು ತಳ್ಕೊಂಡು ಹೋದ್ರೆ ಇಲ್ಲಿಂದ 1.5 ವರ್ಷ 2 ವರ್ಷದ ಒಳಗಡೆ ಅದು ಕೇಸ್ ಏನೇ ನಡೆದ್ರು ಕೂಡ ಅದು ನಿಲ್ಲೋದು ಸ್ವಲ್ಪ ಕಷ್ಟ ಅಂತ ತೋರಿಸ್ತಾ ಇದೆ. ನೀವೇ ಬೇಸತ್ತು ಕೊಡ್ಬೇಕೆ ಹೊರತು ಜಾತಕದಲ್ಲಿ ಆ ಒಂದು ಡಿವೋರ್ಸ್ ಅನ್ನೋ ಕಾಂಬಿನೇಷನ್ 1-6 ಕಾಂಬಿನೇಷನ್ ಅಂತ ಬರುತ್ತೆ. ಅದು ಆ 1-6 ನೆಗೆಟಿವ್ ಅಂತ ನಾವು ಕರಿತೀವಿ. ಇದು ಡಿವೋರ್ಸ್ ಕಾಂಬಿನೇಷನ್. ಆದ್ರೆ ಅಲ್ಲಿ ಅಪ್ವರ್ಡ್ ಟ್ರೆಂಡ್ ಇರೋದ್ರಿಂದ +7 ಇರೋದ್ರಿಂದ ಅಷ್ಟು ಈಸಿಯಾಗಿ ಡಿವೋರ್ಸ್ ಆಗಲ್ಲ. ಮುಂದೆ ರಾಹು ದಶೆ ಬಂದಾಗ್ಲೂ ಕೂಡ ರೆಡ್ ಇಲ್ಲದೆ ಇರೋದ್ರಿಂದ ಈ ಡಿವೋರ್ಸ್ ಮುಂದೆ ವರ್ಷೋದು ಬಹಳ ಕಷ್ಟ ಆಗುತ್ತೆ. ಹೊಂದ್ಕೊಂಡು ಹೋಗ್ಬೇಕು ಅನ್ನೋ ನಿಮ್ಮ ಮನಸ್ಥಿತಿಯಲ್ಲಿ ಇರೋದ್ರಿಂದ ಈ ಒಂದು ಗೋಧಿಯನ್ನ ಪ್ರತಿ ಭಾನುವಾರ 6 ತಿಂಗಳು ದಾನ ಮಾಡಿ, ಅದ್ರ ಜೊತೆಗೆ ಒಂದು ಬಲಗೈ ತೋರು ಬರಲಿಗೆ ಒಂದು ಯೆಲ್ಲೋ ಸಫೈರ್ ಹಾಕಿ ಅವ್ರು ವಾಪಸ್ ಬರ್ತಕ್ಕಂಥ ಸಾಧ್ಯತೆ ಬಹಳ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಒಳ್ಳೇದಾಗ್ಲಿ. 25 ಆದ್ಮೇಲೆ ಪ್ರಾಬ್ಲಮ್ ಇಲ್ಲ. 2025 ಆದ್ಮೇಲೆ ಸಮಸ್ಯೆ ಇಲ್ಲ. ನವೆಂಬರ್ ಆದ್ಮೇಲೆ ಅಲ್ಲಿವರೆಗೂ ಸ್ವಲ್ಪ ತಡ್ಕೋಬೇಕಾಗತ್ತೆ. ಅದು ನಮ್ಮ ಹಣೆ ಬರಹ. ಇದನ್ನೇ ನಾನು ಹೇಳೋದು ಯಾವಾಗ್ಲೂ ಕೂಡ, ನಮ್ಮ ಕ್ಲಾಸಸ್ ಕಲ್ತ್ಕೊಳ್ಳಿ. ಹಣೆ ಬರಹ ಗೊತ್ತಾಗ್ಬಿಡುತ್ತೆ. ಅನೇಕ ಜನರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಪೂಜೆ ಹವನ ಅಲ್ಲಿ ಇಲ್ಲಿ ಅಂತ. ಸಣ್ಣ ಹಣ ಇಲ್ಲಿ ಹಾಕಿದ್ರೆ ನೋಡಿ, ಮದುವೆಗೆ ಎಷ್ಟೋ ಲಕ್ಷ ಖರ್ಚು ಮಾಡಿರ್ತಾರೆ. ಇದನ್ನ ತಿಳ್ಕೊಂಡಾಗ ನೋಡಿ ಅವ್ರಿಗೆ ಒಂಥರ ಅನುಮಾನ, ಪ್ರಾಬ್ಲಮ್ ಇಲ್ವಾ, ಸರೋಗುತ್ತಾ ಅಂತ. ಯಾವಾಗ ನಮ್ಮ ಜಾತಕ ಕಲ್ತ್ಕೊಳ್ತೀವಿ ಖಂಡಿತ ನಮಗೆ ಮುಂದೆ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಎಲ್ಲ ಹೇಳ್ಬಿಡುತ್ತೆ. ಚೆನ್ನಾಗಿಲ್ಲ ಅಂದ್ರೆ ಬೇಗ ಡಿವೋರ್ಸ್ ಮಾಡ್ಕೋಬೇಕು, ಚೆನ್ನಾಗಿದೆ ಅಂದ್ರೆ ಕಾದು ಒಳಿತು ಮಾಡ್ತಕ್ಕಂಥದ್ದು. ಅದಕ್ಕೆ ವೀಕ್ಷಕರಿಗೆ ನಮ್ಮ ತರಗತಿಗಳಿಗೆ ಸೇರ್ಕೊಳ್ಳಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಒಳ್ಳೆದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ಈಗಲೇ ತಾನೇ ಗುರುಜಿ ಹೇಳಿದ ಹಾಗೆ ನೀವು ತರಗತಿಗೆ ಸೇರ್ಕೊಂಡ್ರೆ ನಿಮ್ಮ ಕುಟುಂಬ ಸಮೇತರಾಗಿ ನೀವು ಜ್ಯೋತಿಷ ಶಾಸ್ತ್ರವನ್ನ ಆನ್ಲೈನ್ ಮುಖಾಂತರ ಕಲಿಬಹುದು. ಹಾಗೆಯೇ ಗುರುಜಿಯವರೊಟ್ಟಿಗೆ ಕಲಿದಂತಹ ಶಿಷ್ಯಂದಿರು ಒಂದಿಷ್ಟು ಅವರ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಅದರ ಒಂದು ವಿಟಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಕುಜದೋಷ ರಾಹು ದೋಷ ಪರಿಹಾರ ಮಾಡ್ಕೊಂಡಿದೀವಿ, ಆದ್ರೂ ಕೂಡ ಮದ್ವೆ ಫಿಕ್ಸ್ ಆಗ್ತಾ ಇಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರಾ? ಈಗಲೇ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನುರಿತ ಪಂಡಿತರ ಜೊತೆ ಮಾತನಾಡಿ. ಮೊದಲ ಕರೆ ಉಚಿತ. ನಮಸ್ಕಾರ, ನನ್ನ ಹೆಸರು ಶಿಲ್ಪಾರಾವ್ ಅಂತ. ನಾನು ಮಂಗಳೂರಿನಿಂದ ಬಂದಿದ್ದೀನಿ. ನಾನು ಇಲ್ಲಿ ದಿನೇಶ್ ಗುರುಜಿ ಅವರೊಂದಿಗೆ 93 ಬ್ಯಾಚ್ ಅಲ್ಲಿ ಜಾಯಿನ್ ಆಗಿದ್ದೀನಿ ನಕ್ಷತ್ರ ನಾಡಿಗೆ. ಬೇಸಿಕಲಿ ಐ ಹ್ಯಾವ್ ಕಮ್ ಫ್ರಮ್ ಅಸ್ಟ್ರಾಲಜಿ ಫ್ಯಾಮಿಲಿ. ಆದ್ರೆ ಪರಾಶರ ಎಲ್ಲ ಗೊತ್ತಿತ್ತು, ಆದ್ರೆ ಪಿನ್ ಪಾಯಿಂಟ್ ಆಗಿ ಮಾಡಿ ಹೇಳಕ್ ಆಗ್ತಿರ್ಲಿಲ್ಲ, ಪ್ರೆಡಿಕ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ನಾನು ಯಾವಾಗ ನಕ್ಷತ್ರ ನಾಡಿ ಜಾಯಿನ್ ಆದ್ನೋ ಅಲ್ಲಿಂದ ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಯ್ತು ಹೇಗೆ ಹೇಳೋದು, ಹೇಗೆ ಪ್ರಿಡಿಕ್ಷನ್ ಕೊಡೋದು ಅಂತ ಹೇಳ್ಕೊಂಡು. ಸೊ ಎಲ್ಲರೂ ಜಾಯಿನ್ ಆಗಿ ಜಾಬ್ ಮಾಡ್ತಾ ಇದ್ದು 4 to 5 years ಎಕ್ಸ್ಪೀರಿಯನ್ಸ್ ಆಯ್ತು, ಆದ್ರೂ ಕೂಡ ಪ್ರಮೋಷನ್ ಸಿಗ್ತಾ ಇಲ್ಲ. ನಿಮ್ಮ ಜಾತಕದಲ್ಲಿ ಇದೆಲ್ಲಾ ಪ್ರಶ್ನೆಗೂ ಉತ್ತರ ಇದೆ. ಆಸ್ಟ್ರೋಲೈಟ್ ಆಪ್ ನ ಈ ಕೂಡಲೇ ಡೌನ್ಲೋಡ್ ಮಾಡಿ, ಎಕ್ಸ್ಪರ್ಟ್ ಜೊತೆ ಮಾತನಾಡಿ. ಹಾಗೆ ಫಸ್ಟ್ ಕನ್ಸಲ್ಟೇಷನ್ ಅಬ್ಸಲ್ಯೂಟ್ಲಿ ಫ್ರೀ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚೆ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಕ್ಷತ್ರ ನಾಡಿ ವಾರದ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಪ್ರೀತಿಯ ಸ್ವಾಗತ. ಗುರುಗಳೇ, ನಮ್ಮ ಮುಂದಿನ ರಾಶಿ ಕುಂಭ ರಾಶಿಯ ಬಗ್ಗೆ ತಿಳಿಸ್ಕೊಡಿ.
ಕುಂಭಲಗ್ನ ಅಥವಾ ಕುಂಭರಾಶಿ ಬಗ್ಗೆ ಮಾತಾಡೋಣ. ಹಾಗೆ ಕುಂಭಲಗ್ನ ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ವಾರವಾಗಿದೆ. ಓದಿನಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಹೇಳಿದ ಮಾತು ಕೇಳದೆ ಇರತಕ್ಕಂಥದ್ದು, ಸ್ವಲ್ಪ ಹಠದ ಸ್ವಭಾವ ಬಹುತೇಕ ಕಂಡು ಬರ್ತಾ ಇದೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನ ಶ್ರಮ, ಲಾಭ ಇಲ್ಲ, ನಷ್ಟ ಹೆಚ್ಚು. ವ್ಯಾಪಾರಸ್ಥರಿಗೆ ಕೂಡ ಅಧಿಕವಾಗಿರ್ತಕ್ಕಂಥ ಲಾಭ ಬಹಳ ಕಮ್ಮಿ ಇಲ್ಲ, ಅಂದ್ರೆ ಲಾಭ ಸ್ವಲ್ಪ ಅತ್ಯಂತ ಕಮ್ಮಿ ಆಗಿರ್ತಕ್ಕಂಥದ್ದು, ನಷ್ಟ ಹೋಗ್ತಕ್ಕಂಥ ಸಾಧ್ಯತೆ ಈ ವಾರ ಕಂಡು ಬರ್ತಾ ಇದೆ ಕುಂಭಲಗ್ನ ಕುಂಭರಾಶಿಯವರಿಗೆ. ಹಾಗೆ ಈ ಒಂದು ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಮಾತಿನಿಂದ ಸಮಸ್ಯೆ ಬರ್ತಕ್ಕಂಥದ್ದು, ಮಾತಿನಿಂದ ಜಗಳ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಹೊಸ ಸಂಬಂಧಗಳು ಬಂದಾಗ ಮನಸ್ತಾಪಗಳು ಅಥವಾ ತಗೊಳ್ಳೋದು ಬಿಡೋದು ಅಂತ ಹೇಳ್ತಾರೆ ಜನರಲ್ ಆಗಿ, ಅಂತ ವಿಚಾರದಲ್ಲಿ ಮುರಿದು ಬೀಳ್ತಕ್ಕಂಥ ಒಂದು ಸಾಧ್ಯತೆ. ಆರೋಗ್ಯದ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಒಂದು ವಿಚಾರ ಕುಂಭಲಗ್ನ ಕುಂಭರಾಶಿಯವರು ಬರ್ತಾ ಇದೆ. ಕುಂಭಲಗ್ನ ಕುಂಭರಾಶಿಯವರು ಒಂದು ಕಡಲೆಕಾಳನ್ನ ನಿವಾಳಿಸಿ ಮರಕ್ಕೆ ಹಾಕ್ತಕ್ಕಂಥದ್ದು ಈ ಎಲ್ಲಾ ಒಂದು ಸಮಸ್ಯೆಯಿಂದ ದೂರ ಹಾಕ್ತಕ್ಕಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಇಷ್ಟು ಕುಂಭಲಗ್ನ ಕುಂಭರಾಶಿಯ ವಾರದ ಭವಿಷ್ಯ. ವೀಕ್ಷಕರೇ, ನವೆಂಬರ್ 23, 2023ರಿಂದ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ಕ್ಲಾಸ್ಗಳು ಶುರುವಾಗುತ್ತೆ. ಅದರ ಕುರಿತಾದ ಒಂದು ವಿಟಿ ಇದೆ, ಬನ್ನಿ ನೋಡ್ಕೊಂಡ್ಬರೋಣ. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಟ್ರಿ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ನವೆಂಬರ್ 23ರಂದು ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಗುರುಗಳೇ, ಆನ್ಲೈನ್ ತರಗತಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತ. ಇದೇ ಒಂದು ಮುಂದಿನ ತಿಂಗಳು 23ನೇ ತಾರೀಕು ನವೆಂಬರ್ 99ನೇ ಬ್ಯಾಚ್ ಇರ್ತಕ್ಕಂಥದ್ದು. ಇದುವರೆಗೂ ಕಳೆದ 2016ರಿಂದನೂ ಕೂಡ 2023 ಇವಾಗವರೆಗೂ ಕೂಡ 99 ಬ್ಯಾಚ್, ಅಂದ್ರೆ 98 ಬ್ಯಾಚ್ ಮುಗಿದಿದೆ. 99ನೇ ಬ್ಯಾಚ್ ಮುಂದೆ 23ಕ್ಕೆ ನಡೀತಾ ಇದೆ. 20,000 ಜನ ಅಂತಂದ್ರೆ ನಾವು ಒಬ್ಬರ ಬಗ್ಗೆ ನಾವು ಲೆಕ್ಕ ತಗೊಂಡ್ರೆ ಕುಟುಂಬ ಸಮೇತ ಕಲ್ತಿದ್ದಾರೆ. ಯಾಕಂದ್ರೆ ನಾವು ಜನರಲ್ ಆಗಿ ಆನ್ಲೈನ್ ಅಲ್ಲಿ ಕಲೀರಿ ಅಂತಂದ್ರೆ ಝೂಮ್ ಮುಖಾಂತರ ಅಂತ ಒಂದು ಬರುತ್ತೆ. ಜಸ್ಟ್ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ ಹೋಗ್ಬಿಟ್ಟು ಝೂಮ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಆ ಝೂಮ್ ಅಲ್ಲಿ ಲಿಂಕ್ ಬರುತ್ತೆ. ಆ ಲಿಂಕ್ನ ಮಾತಾಡಿದ್ರೆ ನಾವು ಮಾತಾಡ್ಬೋದು, ನೀವು ಮಾತಾಡ್ಬೋದು. ಬಹಳ ಸುಲಭ ಇರುತ್ತೆ. ಎಷ್ಟೋ ಜನ ಹೇಳ್ತಾರೆ, ಸರ್ ಒಂದು 50-100 ಜನ ಬಂದ್ಬಿಡ್ತಾರೆ, ನಾವು ಮಾತಾಡಕ್ಕೆ ಸಿಗುತ್ತೋ ಇಲ್ವೋ ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದಾದ ನಂತರ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಮಾತಾಡಕ್ಕೆ ಅವಕಾಶ ಸಿಕ್ತು, ಖುಷಿ ಆಯಿತು, ಅರ್ಥ ಆಯಿತು, ಪ್ರಾಕ್ಟೀಸ್ ಮಾಡ್ಕೊಳ್ತೀವಿ ನಾವು. ಸತ್ಯದ ಒಂದು ಜ್ಯೋತಿಷ್ಯ ಅಂತ ಬಹಳಷ್ಟು ಜನ ಹೇಳಿದ್ದಾರೆ. ಮತ್ತೆ ವಿಟಿಲು ಕೂಡ ನೀವು ನೋಡಿರ್ತೀರಾ, ಈ ಸ್ಟೂಡೆಂಟ್ಗಳು ಅವರ ಅನಿಸಿಕೆ ಅಭಿಪ್ರಾಯ ಹೇಳಿರ್ತಕ್ಕಂಥದ್ದು ಬಹಳ ಸತಿ ನೀವು ನೋಡಿರ್ತೀರ. ಸೊ ಈ 15 ದಿವಸ 2 ಗಂಟೆಗಳ ಕಾಲ ಬೆಳಿಗ್ಗೆ ಒಂದು ಕ್ಲಾಸ್ ಇರುತ್ತೆ, ಅಂದ್ರೆ 11ರಿಂದ 1, ಅಥವಾ ನೀವು ಇನ್ನೊಂದು ಆಯ್ಕೆ ಮಾಡ್ಕೋಬಹುದು, ಸಂಜೆ 7ರಿಂದ 9. ಈ ಒಂದು 2 ಗಂಟೆಗಳ ಕ್ಲಾಸಸ್ಸು ಪ್ರತಿ ದಿವಸ 15 ದಿವಸ ಇರುತ್ತೆ. ಮಧ್ಯದಲ್ಲಿ ಕೂಡ ನಾವು ಬ್ರೇಕ್ನ ಕೊಡ್ತೀವಿ ಅರ್ಥ ಮಾಡ್ಕೊಳ್ಳೋಕ್ಕೆ. ಸಾಮಾನ್ಯವಾಗಿ ಶನಿವಾರ ಭಾನುವಾರ ಸ್ವಲ್ಪ ಬ್ರೇಕ್ನ ಕೊಟ್ಟು ನಿಮಗೆ ಚೆನ್ನಾಗಿ ಅರ್ಥೈಸಿ ಹೇಗೆ ಜ್ಯೋತಿಷ್ಯ ಶಾಸ್ತ್ರನ ಒಂದು ಸತ್ಯ ಅಸತ್ಯ ಇರ್ತಕ್ಕಂಥದ್ದು. ಹಾಗೆ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಕುಜದೋಷ ಇದೆ, ಸರ್ಪದೋಷ ಇದೆ, ಹಾಗೆ ಈ ಒಂದು ಮಾಟ ಮಂತ್ರದಿಂದ ಸಮಸ್ಯೆ ಆಗಿದೆ, ಆ ರೀತಿ ಯಾವುದೂ ಇರಲ್ಲ. ವೈಜ್ಞಾನಿಕ ನೆಲೆಗಟ್ಟಲ್ಲಿ ನಾವು ನಿಮಗೆ ಶಾಸ್ತ್ರವನ್ನು ಹೇಳ್ಕೊಡ್ತೀವಿ.
ಹಾಗೆ ನಿಮಗೆ ಒಂದು ಆ್ಯಪ್ ಕೂಡ 6 ತಿಂಗಳು ಉಚಿತ ಬಳಕೆಗೆ ಕೊಡ್ತೀವಿ. ಈ ಆ್ಯಪಲ್ಲಿ ಕಂಪ್ಲೀಟ್ ನಿಮ್ಮ ಕುಂಡಲಿ, ಹಾಗೆ ಆ ಕುಂಡಲಿ ಜೊತೆ ಬರ್ತಕ್ಕಂಥ ದಶಾಭುಕ್ತಿಗಳು, ಹಾಗೆ ನೀವು ಎಜುಕೇಷನ್ ಬಗ್ಗೆ ನೋಡ್ಕೋಬೇಕು ಅಂದರೆ ಅದರಲ್ಲಿ ಬರ್ತಕ್ಕಂಥ ರಿಸಲ್ಟ್ಸ್ ಅಲ್ಲೇ ತೋರಿಸುತ್ತೆ. ಹೇಗೆ ನೋಡ್ಕೋಬೇಕು ಅಂತ ಹೇಳಿ 15 ದಿವಸ ನಿಮಗೆ ಟ್ರೈನಿಂಗ್ ಇರುತ್ತೆ. ವಿದ್ಯಾಭ್ಯಾಸನೂ ಕೂಡ ನೋಡ್ಕೋಬೋದು, ಹಾಗೆ ವೃತ್ತಿಯಲ್ಲಿ ಹೇಗಿದೆ, ವೃತ್ತಿಯಲ್ಲಿ ಸಮಸ್ಯೆ ಹೇಗಿದೆ ನೋಡ್ಕೋಬೋದು. ಬಹಳಷ್ಟು ಜನಕ್ಕೆ ಏನು ಅಂತಂದರೆ ವ್ಯಾಪಾರಕ್ಕೆ ಹೋಗಬೇಕು ಅಂತ ಬಹಳ ಆಸೆ. ನಾನು ಜಾಬ್ಗೆ ಹೋಗಲ್ಲ, ನಾನು ರಿಸೈನ್ ಮಾಡಿಬಿಟ್ಟು ಬಿಸ್ನೆಸ್ ಮಾಡ್ತೀನಿ ಅಂತ ಅನೇಕ ಜನರು ಬಿಸ್ನೆಸ್ ಮಾಡಿ ಕೈ ಸುಟ್ಕೊಂಡಿದ್ದಾರೆ. ಸೊ ಅದನ್ನೂ ತಿಳ್ಕೊಬೋದು. ಇನ್ನೂ ಸಾಕಷ್ಟು ವಿಚಾರ ನಾನು ಹೇಳ್ತೀನಿ. ಇಷ್ಟು ನಮ್ಮ ತರಗತಿಗಳಿಗೆ ಸೇರ್ಕೊಳ್ಳಿ, ಕುಟುಂಬ ಸಮೇತ ಕಲೀರಿ ಅಂತ ಹೇಳ್ತೀನಿ. ಗುರುಗಳೇ, ದ್ವಾದಶ ರಾಶಿಗಳ ಕೊನೆಯ ರಾಶಿ ಮೀನ ರಾಶಿ ಬಗ್ಗೆ ತಿಳಿಸ್ಕೊಡಿ. ಮೀನ ಲಗ್ನ, ಮೀನ ರಾಶಿ. ಈ ಭಾನುವಾರದಿಂದ ಶನಿವಾರ ಹೇಗಿದೆ ಅಂತ ನೋಡೋಣ. ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥದ್ದು, ಆದರೆ ಸ್ವಲ್ಪ ಈ ವಾರ ಆಲಸ್ಯ ಜಾಸ್ತಿ ಅಂತ ಹೇಳ್ತೀನಿ. ಅಂದರೆ ಬಹಳಷ್ಟು ನಿದ್ದೆ ಬರತಕ್ಕಂಥದ್ದು, ಆಟ ಪಾಠಗಳಲ್ಲಿ ಆಸಕ್ತಿ ಇರ್ತಕ್ಕಂಥದ್ದು, ಅದು ಓದಬೇಕು ಅನ್ನೋ ಒಂದು ಮನಸ್ಥಿತಿ ಖಂಡಿತ ಬಂದೇ ಬರುತ್ತೆ. ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭನೂ ಬರ್ತಾ ಇದೆ, ಈ ಕಡೆ ಅಧಿಕವಾಗಿರ್ತಕ್ಕಂಥ ಖರ್ಚು ಆ ಕಡೆ ಆಗ್ತಾ ಇದೆ. ಲಾಭನೂ ಅಧಿಕ, ಖರ್ಚು ಅಧಿಕ ಅಂತ ತೋರಿಸ್ತಾ ಇದೆ. ಹಾಗೆ ಈ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ಆದರೆ ಬಂಡವಾಳವೂ ಕೂಡ ಹೆಚ್ಚಾಗಿ ಬರ್ತಕ್ಕಂಥದ್ದು ಒಂದು ವಿಶೇಷ ಅಂತ ಹೇಳಿ ಇಲ್ಲಿ ಹೇಳ್ಬೋದು. ವೈವಾಹಿಕ ಜೀವನದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಮಯ, ಅನ್ಯೋನ್ಯತೆ ಬರ್ತಕ್ಕಂಥ ಒಂದು ಸಮಯ, ಹೊಸ ಸಂಬಂಧಗಳಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಸಮಯ ಅಂತ ಹೇಳಿ ಬರ್ತಕ್ಕಂಥದ್ದು ಇಲ್ಲಿ ಗೋಚಾರ ರೀತಿ ನಾವು ತಗೊಳ್ತೀವಿ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬರ್ತಾ ಇದೆ. ಹಾಗೆ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡ್ತಕ್ಕಂಥ ಒಂದು ವಿಚಾರಗಳು ಇಲ್ಲಿ ವಿಶೇಷವಾಗಿ ಕಂಡು ಬರ್ತಾ ಇದೆ. ಸೊ ಈ ಮೀನ ಲಗ್ನ ಹಾಗೆ ಮೀನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಈ ಒಂದು ಕರಿ ಎಳ್ಳನ್ನ ಶನಿದೇವರ ದೇವಸ್ಥಾನಕ್ಕೆ ಕೊಟ್ಟಿದ್ದಲ್ಲಿ ಅನೇಕ ವಿಚಾರಗಳಲ್ಲಿ ಬರ್ತಕ್ಕಂಥ ಸಮಸ್ಯೆಯಿಂದ ಪಾರಾಗ್ಬೋದು. ಹಾಗೆ ಈ ವಾರದಲ್ಲಿ ಸ್ವಲ್ಪ ಅಧಿಕ ಖರ್ಚಾಗಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಖರ್ಚು ಮಾಡಿ. ಇಷ್ಟು ದ್ವಾದಶ ರಾಶಿ ಹಾಗೆ ಈಗ ಮೀನ ಲಗ್ನ ಮೀನ ರಾಶಿಯ ವಾರ ಭವಿಷ್ಯ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ಪ್ರೇಮ ಅವರು ಹಾವೇರಿಯಿಂದ ರೆಡಿ ಇದ್ದಾರೆ, ಮಾತಾಡ್ಸ್ಬಿಡೋಣ. ನಮಸ್ಕಾರ ಪ್ರೇಮ ಅವರೇ. ನಮಸ್ತೆ ಮೇಡಮ್, ನಾವು ಗಗನ್ ಅವ್ರ ಬಗ್ಗೆ ಕೇಳಬೇಕಿತ್ತು. ನಮ್ಮ ಮಗ ಅವರು. ನಿಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಹೌದು ಮೇಡಮ್. ಓಕೆ, ಅವರ ಜನ್ಮ ದಿನಾಂಕವನ್ನ ತಿಳಿಸಿ. 9 ಏಪ್ರಿಲ್ ತಿಂಗಳು 2010 ಇಸ್ವಿ ಮೇಡಮ್. ಇನ್ನೊಂದ್ಸಲ ಹೇಳ್ತೀರಾ? 9 ಹಾ, ಏಪ್ರಿಲ್ 2010 ಇಸ್ವಿ. ಓಕೆ. ಶುಕ್ರವಾರ ಸಾಯಂಕಾಲ 4:25 ಮೇಡಮ್. 4:25 ಶುಕ್ರವಾರ ಅಲ್ವಾ? ಹಾ ಮೇಡಮ್. ಓಕೆ, ಹುಟ್ಟಿದ ಸ್ಥಳ ಗೊತ್ತಾ? ಶಿವಮೊಗ್ಗ ಮೇಡಮ್. ಶಿವಮೊಗ್ಗ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ಓಕೆ, ನಮಸ್ತೆ ಗುರುಗಳೇ. ಶಿವಮೊಗ್ಗದಲ್ಲಿ ಹುಟ್ಟಿದ್ದಲ್ವಾ? ಹೌದು ಗುರುಗಳೇ. 9/4 ತಾರೀಕು. ಹಾ ಗುರುಗಳೇ, ಹೌದು. 9 ಏಪ್ರಿಲ್. ಸರಿ. ಹೌದು. ಇದ್ರ ಪ್ರಕಾರ ಇಲ್ಲಿ ಮಕರ ರಾಶಿ ಬರ್ತಾ ಇದೆ, ಧನಿಷ್ಠ ನಕ್ಷತ್ರ 2ನೇ ಪಾದ, ಸರಿನಾ? ಹಾ ಗುರುಗಳೇ. ಸೊ ಇಲ್ಲಿ ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಾ? ಹಾ, ವಿದ್ಯಾಭ್ಯಾಸದ ಬಗ್ಗೆ ಅವನು ಬಹಳ ತರಲೆ ಮಾಡ್ತಾನೆ, ಹಠ ಜಾಸ್ತಿ ಗುರುಗಳೇ. ಈಗ ಓದಲ್ವಾ ಅಥವಾ ಬರೀ ತರಲೆ ಬಗ್ಗೆ? ಇಲ್ಲ, ಈಗ ಓದ್ತಾ ಇದ್ದಾನೆ ಮೇಡಮ್, ಓದ್ತಾ ಇದ್ದಾನೆ, ಆದ್ರೂ ಬಹಳ ತುಂಬಾ ಹಠ ಮಾಡ್ತಾನೆ ಗುರುಗಳೇ. ನೋಡಿ, ಓದೋದ ಬಗ್ಗೆ ಕೇಳಿದ್ರೆ ಓದೋದು ಉತ್ತಮವಾಗಿದೆ. 4, 8 ಅಂತ ಬರ್ತಕ್ಕಂಥದ್ದು. ಹಠ ಬರ್ತಕ್ಕಂಥದ್ದು 3ನೇ ಮನೆ, 8ನೇ ಮನೆ. ಮೊಸರನ್ನು ಪ್ರತಿ ಶುಕ್ರವಾರ ನಿವಾಳಿಸಿ ದಾನ ಮಾಡ್ತಾ ಇರಿ, ಖಂಡಿತ ಒಳ್ಳೇದಾಗತ್ತೆ. ಹಾಗೆ ಇಲ್ಲಿ 5ನೇ ಮನೆ ಮತ್ತೆ 9ನೇ ಮನೆ ವಿಶೇಷವಾಗಿ ನಾವು ನೋಡ್ಬೇಕು. ಇಲ್ಲಿ 5ನೇ ಮನೆ ಬಂದಿರತಕ್ಕಂತ ಒಂದು ಕಾಂಬಿನೇಷನ್ ನೋಡಿದಾಗ ಗುರು ಬಂದಿರತಕ್ಕಂಥದ್ದು, ಹಾಗೆ 9ನೇ ಮನೆ ಮಂಗಳ ಬಂದಿರತಕ್ಕಂಥದ್ದು. ಒಂದು ಕೆಂಪು ದಾರವನ್ನ ಕೈಗೆ ಕಟ್ಟಿ, ಹಾಗೆ ಕೊರಳಿಗೆ 5 ಮುಖದ ರುದ್ರಾಕ್ಷಿ ಹಾಕಿ, ಖಂಡಿತ ಹಠ ಕಮ್ಮಿ ಆಗುತ್ತೆ, ಚೆನ್ನಾಗಿ ಓದ್ತಾರೆ. ಮೊಸರು ದಾನ ಮಾಡ್ತಾ ಬನ್ನಿ, 3 ತಿಂಗಳು. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಕೇವಲ 15 ದಿನದಲ್ಲಿ ಜ್ಯೋತಿಷಾಸ್ತ್ರವನ್ನ ಆನ್ಲೈನ್ ಮುಖಾಂತರ ಕಲಿಬಹುದು ಅಂತ ಆದ್ರೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ, ನಂಬರ್ಗೆ ಕರೆಯನ್ನ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತೇವೆ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಕ್ಷತ್ರ ನಾಡಿ ವಾರದ ಭವಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಜ್ಯೋತಿಷ ಶಾಸ್ತ್ರ ಆನ್ಲೈನ್ ತರಗತಿಯ ಕುರಿತಾಗಿ ಪಂಡಿತ್ ದಿನೇಶ್ ಗುರೂಜಿ ಅವರ ಶಿಷ್ಯಂದಿರು ಏನ್ ಮಾತನಾಡಿದರೆ ಬನ್ನಿ ನೋಡ್ಕೊಂಡ್ ಬರೋಣ.
ಸಾಮಾನ್ಯವಾಗಿ ಮಹಿಳೆಯರಿಗೆ ಬಿಸ್ನೆಸ್ ಮಾಡ್ಬೇಕು ಅಂತ ಇಷ್ಟ ಇರುತ್ತೆ, ಆದ್ರೆ ಎಲ್ಲಿ ಲಾಸ್ ಆಗತ್ತೆ ಅಂತ ಭಯನೂ ಇರುತ್ತೆ. ಅವರ ಜಾತಕದಲ್ಲಿ ಬಿಸ್ನೆಸ್ ಯೋಗ ಇದೆಯಾ ಅಂತ ತಿಳ್ಕೊಳ್ಬೇಕಾ? ಹಾಗಿದ್ರೆ ಈಗಲೇ ಆಸ್ಟ್ರೋಲೈಟ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಎಕ್ಸ್ಪರ್ಟ್ ಜೊತೆ ಮಾತಾಡಿ. ಮೊದಲ ಕರೆ ಉಚಿತ. ಜ್ಯೋತಿ ಶಿವಕುಮಾರ್ ಅಂತ, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಬೇರೂರಿಂದ ಬಂದಿರೋದು. ನಾವು ನಕ್ಷತ್ರ ನಾಡಿ 94 ಬ್ಯಾಚ್. ಗುರುಜಿ ನಕ್ಷತ್ರ ನಾಡಿ ಕ್ಲಾಸ್ ತುಂಬಾ ಚೆನ್ನಾಗಿದೆ, ಎಲ್ಲರೂ ಕಲಿಬೇಕು ಅಂತ ಹೇಳ್ತೀನಿ ನಾನು. ಆದ್ರೆ ಗುರುಜಿ ಹೇಳಿರಂಗೆ ಭವಿಷ್ಯನ ಬದಲಾಯಿಸಕ್ ಆಗಲ್ಲ ಕಲಿತ್ರೆ. ಆದ್ರೆ ನಾವು ಯೋಚನೆ ಮಾಡೋದನ್ನ ಚೇಂಜ್ ಮಾಡ್ಬೋದು. ನಾವು ಯಾವ ತರ ಥಿಂಕ್ ಮಾಡ್ತೀವಿ ಅದನ್ನ ನೆಗೆಟಿವ್ ಎಲ್ಲ ಯೋಚನೆನ ಅದು ನೋಡ್ಕೊಂಡ್ಬಿಟ್ಟು ಆ ನೆಗೆಟಿವ್ ಎಲ್ಲ ಬಿಟ್ಬಿಟ್ಟು ಇಷ್ಟೇ ಇರೋದು ಜೀವನ, ನಾವು ಪಾಸಿಟಿವ್ ಆಗಿ ತಗೊಳ್ಳೋದನ್ನ ಕಲಿಬಹುದು ಅಂತ ಹೇಳಿ. ತುಂಬಾ ಜನ IT ಫೀಲ್ಡ್ ಅಲ್ಲಿ ಇರ್ತೀರಾ, ಆದ್ರೆ ರಿಸೆಷನ್ ಅನ್ನೋ ಭಯ ಎಲ್ರಿಗೂ ಇರುತ್ತೆ. ನಿಮ್ಮ ಜಾಬ್ ಇರುತ್ತಾ ಅಥವಾ ಹೋಗುತ್ತಾ? ಇದೆಲ್ಲದಕ್ಕೂ ಉತ್ತರ ನಿಮ್ಮ ಜಾತಕ. ಈ ಕೂಡಲೇ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡಿ ಎಕ್ಸ್ಪರ್ಟ್ಸ್ ಜೊತೆಲಿ ಮಾತನಾಡಬಹುದು. ಹಾಗೆ ಫಸ್ಟ್ ಕನ್ಸಲ್ಟೇಷನ್ ಅಬ್ಸಲ್ಯೂಟ್ಲಿ ಫ್ರೀ ಆಗಿರುತ್ತೆ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ದಯಾನಂದ್ ಅವರು ಹೊಸಕೋಟೆಯಿಂದ ರೆಡಿ ಇದ್ದಾರೆ, ಮಾತಾಡ್ಸ್ಬಿಡೋಣ. ನಮಸ್ಕಾರ ದಯಾನಂದ್ ಅವರೇ. ಹಲೋ, ನಮಸ್ತೆ ಮೇಡಮ್. ಯಾರಿಗೋಸ್ಕರ ಕೇಳ್ಬೇಕಿತ್ತು? ಏನು ಇದು ನಮ್ಮ ಇದು ಜ್ಯೋತಿಷದ ಬಗ್ಗೆ ಕೇಳ್ಬೇಕು ಅಂತನಾ ಅಥವಾ ಬೇರೆ? ಅದು ಜ್ಯೋತಿಷದ ಬಗ್ಗೆ ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ನಿಮ್ಮ ಜನ್ಮ ದಿನಾಂಕವನ್ನ ತಿಳಿಸಿ. 8/7/1966. 8/7/1966 ಅಲ್ವಾ? 66. ಹುಟ್ಟಿದ ಸಮಯ 8:50 ಸಾಯಂಕಾಲ ರಾತ್ರಿ 8:50. 8:50. ಹುಟ್ಟಿದ ಸ್ಥಳವನ್ನ ತಿಳಿಸಿ. ಹೊಸಕೋಟೆ. ಹೊಸಕೋಟೆ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ನಿಮ್ಮ ತುಂಬಾ ಹೆಸರು ಕೇಳಿದೀನಿ. ದಿನೇಶ್ ಕೆಮರ್ಗಾನಹಳ್ಳಿ ಅಂತ ಇದೆ ಹೊಸಕೋಟೆ ಹತ್ರ, ಜನಾರ್ದನ್ ಅನ್ಬಿಟ್ಟು ನಿಮ್ ಬಗ್ಗೆ ತುಂಬಾ ಹೇಳ್ತಾ ಇದ್ರು. ನಿಮ್ಗೆ ಗೊತ್ತಂತ? ಹೌದೌದು ಗೊತ್ತು, ಪರಿಚಯ ಇದಾರೆ. ಹೌದು ಕರೆಕ್ಟ್. ಹೌದು ಗುರುಜಿ, ತುಂಬಾ ಪ್ರಾಬ್ಲಮ್ ಅಲ್ಲಿ ಒಂದ್ 3-4 ದಿನಕ್ಕೆ ಮುಂಚೆ ಸಿಕ್ಕಿದ್ರು. ಡಾಕ್ಟರ್ ಶಾಪ್ ಹೋಗಿದ್ದೆ ನಾನು. ಹೌದಾ? ಫೀವರ್ ಇತ್ತು. ಅವರು ಯಾರ ಬಗ್ಗೆ ಏನೋ ಕ್ಲಾರಿಫಿಕೇಶನ್ ತಗೊಳಕ್ ಡಾಕ್ಟರ್ ಹತ್ರ ಬಂದಿದ್ರು. ಬಹಳ ಒಳ್ಳೇದಾಗಲಿ ಸರ್. ಏನ್ ಕೇಳ್ಬೇಕಾಯ್ತು ಸರ್ ನಿಮ್ ಬಗ್ಗೆ? ಯಾಕೋ ತುಂಬಾ ಸುಮಾರು ಒಂದ್ 10 ವರ್ಷಗಳಿಂದಾನೇ ಪ್ರಾಬ್ಲಮ್. ಆದ್ರೂನು ಒಂದ್ 3 ವರ್ಷದಿಂದ ಈಚೆಗೆ ನ್ಯಾಯಾಲಯದಲ್ಲಿ 2016 ಶುಕ್ರದಶೆ ನಡೀತಾ ಇದೆ. ಶುಕ್ರದಶೆ ನಡೀತಾ ಇದೆ. ಜಮೀನ್ ವಿಚಾರನಾ? ಅಲ್ಲ, ಮನೆಗಳ ವಿಚಾರ. ಒಂದು ಫ್ಲಾಟ್ಸ್ ಇದೆ, 30 ಫ್ಲಾಟ್ಸ್ ಇದೆ ನಮ್ದು. ಸರ್, ಜಮೀನ್ ಅಂದ್ರೆ ಅದಕ್ಕೆ ಸ್ವಲ್ಪ ಹತ್ರ ಬಂತಲ್ವಾ ಸರ್? ಬಂತು. ಯಾಕಂದ್ರೆ ನಾವು ಜಮೀನಿನ ವಿಂಗಡಣೆ ಮಾಡಕ್ಕಲ್ಲ. ಇದು ಜಮೀನಾ, ಮನೆನಾ, ಅಥವಾ ಕಟ್ಟಿರೋ ಮನೆನಾ, ಅಥವಾ ಒಟ್ಟಲ್ಲಿ ವ್ಯಾಜ್ಯ ಅಂದ್ರೆ ಜಮೀನು ಮನೆಗಳೆಲ್ಲ ಒಂದೇ ಸೆಗ್ಮೆಂಟ್ ಅಲ್ಲಿ ಬರುತ್ತೆ. 4ನೇ ಮನೆ, 5ನೇ ಮನೆ, 9ನೇ ಮನೆಯಲ್ಲಿ 1ನೇ ಮನೆ ಅಂತ ತೋರಿಸ್ತಾ ಇದೆ ಪ್ರಾಪರ್ಟಿಲಿ. ನಿಮಗೆ ಜಯ ಆಗತ್ತೆ, ಸ್ವಲ್ಪ ನಿಧಾನ ಅಂತ ಬರ್ತಾ ಇದೆ. ಯಾಕಂದ್ರೆ 5ನೇ ಮನೆ, 9ನೇ ಮನೆ ಸ್ವಲ್ಪ ಅಲ್ಲಿ ಕೋರ್ಟ್ ಅಲ್ಲೇ ಎಳೆದಾಡುತ್ತೆ. ಜಾಸ್ತಿ ದಿವಸ ಎಳೆದಾಡ್ಬಿಟ್ಟಿದೆ. ಎಂಡಿಂಗ್ ಸ್ಟೇಜ್ ಬಂದ್ಬಿಟ್ಟಿದೆ. ಹೈಕೋರ್ಟ್ಗೂ ಅಪೀಲ್ ಹೋದ್ರುನು ಅಲ್ಲಿನೂ ಆಗ್ತಾ ಇಲ್ಲ. ಏನೋ ಜಲ್ದಿ ಕೋರ್ಟ್ ಮುಂದೆ ಬರ್ತಾ ಇಲ್ಲ. 2ನೇ ಸರಿ ಹೈಕೋರ್ಟ್ಗೆ ಅಪೀಲ್ ಹೋಗ್ತಾ ಇರೋದು. ಸೊ ನನ್ನ ಸಜೆಷನ್, ನೀವು ಗೋಧಿಯನ್ನ ಪ್ರತಿ ಭಾನುವಾರ ದಾನ ಮಾಡಿ, ಅದ್ರ ಜೊತೆಗೆ ಕಡಲೆಕಾಳನ್ನ ಕೂಡ ದಾನ ಮಾಡಿ ಪ್ರತಿ ಗುರುವಾರ. ಸೊ ಶೀಘ್ರವಾಗಿ ನಿಮ್ ಕಡೆ ಆಗಬೇಕು ಅಂತಂದ್ರೆ ಪ್ರತಿ ದಿವಸ ಸಂಜೆ ಮೊಸರನ್ನ ಸ್ವಲ್ಪ ಆದ್ರೂ ತಿನ್ನಿ. ನಿಮಗೆ ಆ ಮೊಸರನ್ನ ದೇಹಕ್ಕೆ ಹೋದಾಗ ಶುಕ್ರನ ಬಲ ಹೆಚ್ಚಾಗಿ ನಿಮ್ಮ ಕಡೆ ಶೀಘ್ರವಾಗಿ ಆಗಕ್ಕೆ ಬಹಳ ಒಳ್ಳೇದಾಗತ್ತೆ. ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ನಮ್ಮ ಮುಂದಿನ ಕಾಲರ್ ರಾಮಚಂದ್ರ ಅವರು ಕಾರ್ಕಳದಿಂದ ರೆಡಿ ಇದ್ದಾರೆ. ನಮಸ್ಕಾರ ರಾಮಚಂದ್ರ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆ. ನಿಮ್ಮ ಜನ್ಮ ದಿನಾಂಕವನ್ನ ತಿಳಿಸಿ. ರಾಮಚಂದ್ರ. ಜನ್ಮ ದಿನಾಂಕವನ್ನ ತಿಳಿಸಿ. ಹುಟ್ಟಿದ ದಿನಾಂಕ. ಜನ್ಮ ದಿನಾಂಕ 23/1948. 23/1948. ಹುಟ್ಟಿದ ಸಮಯ? ಸಮಯ ಬೆಳಗಿನ ಜಾವ. ಸಮಯ ಗೊತ್ತಿಲ್ವಾ? ಇಲ್ಲ ಮೇಡಮ್. 1ರಿಂದ 249 ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. 1ರಿಂದ 249. 249. ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. 279 ಹೆಚ್ಚಾಗುತ್ತಲ್ಲ? ಹೆಚ್ಚಾಗತ್ತೆ. 249ಕ್ಕಿಂತ ಕಮ್ಮಿ ಸೆಲೆಕ್ಟ್ ಮಾಡ್ಬೇಕು. 1 ಮಿನಿಟ್. ಬೇಗ. 2400 ಅಲ್ಲ? 1ರಿಂದ 239. ಓಕೆ, ಆ 31 ಸಂಖ್ಯೆನ ಸೆಲೆಕ್ಟ್ ಮಾಡಿದೀರಾ. ಗುರುಜಿ ಅವರಿದ್ದಾರೆ, ಗುರುಜಿ ಅವರೊಟ್ಟಿಗೆ ನೇರವಾಗಿ ಮಾತನಾಡಿ. ನಮಸ್ಕಾರ. 'ನಮಸ್ಕಾರ ಸರ್. ಏನ್ ವಿಚಾರ ಹೇಳ್ಬೇಕು ಸರ್? ನನ್ನ
ಇದು ಭವಿಷ್ಯದ ಬಗ್ಗೆ ಏನು ಒಂದು ಮುಂದಕ್ಕೆ ಏನು ಇದು ನಾನು ತುಂಬಾ ಸೋತಿದ್ದೇನೆ. ನಂದೆ 70ನೇ ವರ್ಷ ಅಂದ್ರೆ 18ನೇ ಇಸ್ವಿ. ಕಾಲು ಬಲಕಾಲು ಎಡಕಾಲು ರಕ್ತ ಪರಿಚಲನೆ ನಿಂತೋಯ್ತು. ಆಮೇಲೆಲ್ಲ ಹೋಗಿ ತುಂಬಾ ಖರ್ಚು ಮಾಡಿ ಅಂತ ಇವಾಗ ಮನೆಯೊಳಗೆ ತಿರುಗ್ತಾ ಇದ್ದೀನಿ. ನನ್ನ ಲೆಕ್ಕಕ್ಕೆ 76 ವರ್ಷ ಆಯ್ತು. ಹೇಗೆ ತುಂಬಾ ಸೋಲು ಅಂದ್ರೆ ಏನ್ ಕೆಲಸ ಮಾಡಕ್ಕ ಗುರುದಶದಲ್ಲಿ ಶುಕ್ರನ ಒಂದು ಪ್ರಭಾವ ನೀವು ಪ್ರಶ್ನಾಶಾಸ್ತ್ರದಲ್ಲಿ ಸ್ವಲ್ಪ ನೆಗೆಟಿವ್ ಆಗಿರೋದ್ರಿಂದ ಹಾ ಹೇಳಿ ಸರ್. ಶುಕ್ರನ ಒಂದು ಬಿಳಿ ರೇಷ್ಮೆ ದಾರ ಬಲಗೈಗೆ ಕಟ್ಕೊಳ್ಳಿ ಮೊದಲನೇದು. ಎರಡನೇದು ತೊಳಗಲ್ಲ ಕೈಗೆ. ಹಾಗೆ ಬಹಳ ಪ್ರಮುಖ ಅಂತ ಏನಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಸಮಯಕ್ಕೆ ವಯಸ್ಸಾಗಿರ್ತಕ್ಕಂಥದ್ದು. ಜ್ಯೋತಿಷ್ಯ ಶಾಸ್ತ್ರನ ವಯಸ್ಸಾಗಿರ್ತಕ್ಕಂಥ ಒಂದು ರಿವರ್ಸಲ್ ಆಫ್ ಯೂತ್ ಸಾಧ್ಯ ಇಲ್ಲ. ಈಗ ನಾನು ಈ ವಯಸ್ಸಲ್ಲಿ ಕೂತಿದ್ದೀನಿ ಅಂದ್ರೆ ಈ ಜ್ಯೋತಿಷ್ಯನ ಬಳಸ್ಕೊಂಡು ನಾನು ತರುಣನಾಗಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ಲ ವೀಕ್ಷಕರಿಗೆಲ್ಲ? ಸೊ ಭಗವಂತ ನಮಗೆ ಈ ರೀತಿ ಒಂದು ಕೊನೆಗಾಲದಲ್ಲಿ ಈ ರೀತಿ ಇಟ್ಟಿದ್ದಾನೆ ಅಂತ ಹೇಳಿ ಇವತ್ತೆಲ್ಲ ನಾಳೆ ನಾವು ನೆಮ್ಮದಿಯಿಂದ ಹೋಗ್ಬೇಕು ಅಂತ ಹೇಳಿ ಭಗವಂತನ ನಾಮಸ್ಮರಣೆ ಮಾಡೋದೊಂದೇ ದಾರಿಯಾಗಿರುತ್ತೆ. ಜಾತಕದಲ್ಲಿ ನಾವು ನೋಡಿದಾಗ ಯಾವುದೇ ಒಂದು ವಿಚಾರಧಾರೆಯಿಂದ ಸಾಂತ್ವನ ಕೊಡಕ್ಕೆ ಅಥವಾ ಪರಿಹಾರ ಕೊಡಕ್ಕೆ ಬಹಳನೇ ಕಷ್ಟ. ಇಲ್ಲ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಸುಳ್ಳಾಗತ್ತೆ. ಎಂಥವ್ರಿಗೂ ಕೂಡ ನಾವು ಸಲಹೆ ಕೊಡ್ತೀವಿ ಅಂತಂದ್ರೆ ಅದು ಪರಿಪೂರ್ಣ ಜ್ಯೋತಿಷ್ಯಕ್ಕೆ ಅಪಮಾನ ಮತ್ತೆ ಅವಮಾನ ಮತ್ತೆ ಸುಳ್ಳು ಹೇಳಬೇಕಾಗಿ ಬರುತ್ತೆ. ಯಾವ ಕಾಲಮಾನದಲ್ಲಿ ನಾವು ಕೇಳ್ತಾ ಇರ್ತೀವಿ ಅದಕ್ಕೆ ಕಾಲ, ದೇಶ, ವರ್ತಮಾನ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಕಾಲವನ್ನು ನೋಡಬೇಕು, ವರ್ತಮಾನವನ್ನು ನೋಡಬೇಕು, ದೇಶವನ್ನು ನೋಡಬೇಕು. ಎಲ್ಲಾ ದೇಶಕ್ಕೂ ಇದು ಅಪ್ಲಿಕಬಲ್ ಆಗಲ್ಲ. ಇದನ್ನು ಲ್ಯಾಂಗಿಟ್ಯೂಡ್ ಲಾಟಿಟ್ಯೂಡ್ ಅಂತಾನೂ ಕರೀತಾರೆ. ಸೊ ಆ ಸಂದರ್ಭದಲ್ಲಿ ವಯಸ್ಸಾದ ಕಾಲದಲ್ಲಿ ಬರ್ತಕ್ಕಂಥ ಈ ಕಾಯಿಲೆ ಅದು ನಮ್ಮ ಪ್ರಾರಬ್ಧ ಕಾಯಿಲೆ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಸೂಚ್ಯಂಕ ಆಗ್ತಕ್ಕಂಥದ್ದು ಇರುತ್ತೆ. ಇದನ್ನು ನಾವು ಅದನ್ನ ಸ್ಮರಣೆಯಿಂದ ಕಮ್ಮಿ ಮಾಡ್ಕೋಬೇಕೆ ಹೊರತು ಯಾವ ಕಾರಣದಿಂದನೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇಳಕ್ಕೆ ಕಷ್ಟ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಗುರುಗಳೇ, ಇಂದಿನ ಸಂಚಿಕೆಯಲ್ಲಿ 12 ರಾಶಿಗಳ ವಾರದ ಭವಿಷ್ಯವನ್ನ ತಿಳಿಸ್ಕೊಟ್ರಿ, ಜೊತೆಗೆ ಇಂದಿನ ವಿಶೇಷವನ್ನು ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಮತ್ತೆ ನಾಳೆ ಬೆಳಿಗ್ಗೆ 7:30ರಿಂದ 8:30ರವರೆಗೆ ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ಸಿರಿ ಕನ್ನಡ ಚಾನೆಲ್ ನೋಡ್ತಾ ಇರಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ. ನಮಸ್ಕಾರ.